ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಿರಾಜ್ ಫ್ಯಾಷನ್ಸ್. ನಾನು ಮಂಜುಳಾ. ನಾನು ಒಂದು ಡಿಸೈನರು. ಎಲ್ಲ ಡಿಸೈನರ್ ಡ್ರೆಸ್ಸಸ್ನ ನಾನು ಸ್ಟಿಚ್ ಮಾಡ್ತೇನೆ. ನನ್ನಲ್ಲಿರೋ ನಾಲೆಡ್ಜ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ನೋಡಿ. ನಾನು ಹಾಕುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಇನ್ನೂ ಬೇರೆಯವ್ರಿಗೂ ಈ ನಾಲೆಡ್ಜ್ ಹೋಗಲಿ ಅಂತ ಅನ್ನೋದಾದರೆ ನೀವು ಶೇರ್ ಮಾಡಿ ಎಲ್ರಿಗೂ ಈ ವಿಡಿಯೋಸ್ನ, ಓಕೆನಾ? ಸೊ ಹಾಗಾಗಿ ಪ್ರತಿಯೊಂದು ಡಿಸೈನರ್ ಡ್ರೆಸ್ಸಸ್ಸು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ನಾನು ಡಿಸೈನರ್ ಪ್ಯಾಟರ್ನ್ಸ್ ಮಾಡೋದ್ರಲ್ಲಿ ನಾನು ಡಿಸೈನರ್ ಪ್ಯಾಟರ್ನ್ಸು ಮಾಡ್ತೀನಿ, ನಾರ್ಮಲ್ ಟೈಲರ್ಸ್ ಮಾಡ್ತಾ ನೋಡಿ ಆ ಥರ ಪ್ಯಾಟರ್ನ್ಸು ಮಾಡ್ತೇನೆ. ಈಸಿ ಫ್ರೀ ಹ್ಯಾಂಡ್ ಕಟ್ಟಿಂಗ್ ಆ್ಯಂಡ್ ಡಿಸೈನರ್ ಕಟ್ಟಿಂಗು, ಎರಡು ಥರ ಕಟ್ಟಿಂಗು ಸಹ ನಾನು ಮಾಡ್ತೇನೆ, ಆಯಿತಾ? ಸೊ ಇದೆಲ್ಲ ನಾಲೆಡ್ಜ್, ನನ್ನ ಹತ್ರ ಏನು ನಾಲೆಡ್ಜ್ ಇದೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ನನ್ನ ಕ್ಲೈಂಟ್ಸ್ ಬಟ್ಟೆಗಳನ್ನ ಹೊಲ್ಕೊಟ್ಟಾಗ ನಾನು ಏನೇನು ಚಾಲೆಂಜಸ್ ನಾನು ಫೇಸ್ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಸೊ ದಟ್ ಅವಾಗ ನಿಮಗೆ ನೀವು ಬಟ್ಟೆ ಹೊಲಿತಾ ಇದ್ದೀರಾ ಅಂತಂದರೆ ನೀವು ಏನೇನು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅದು ಎಲ್ಲದಕ್ಕೂ ನಿಮಗೆ ತುಂಬ ಈಸಿಯಾಗಿ ಸೊಲ್ಯೂಷನ್ನು ಸಿಗ್ತಾ ಹೋಗುತ್ತೆ. ನನ್ನ ವಿಡಿಯೋಸ್ನ ನೀವು ಫಾಲೋ ಮಾಡಿ ನಿಮ್ಗೆ ಪ್ರತಿಯೊಂದು ಮೆಥಡ್ ಕ್ಲೀನಾಗಿ ಈಚ್ ಆ್ಯಂಡ್ ಎವ್ರಿ ಪ್ರಾಸೆಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್, ಓಕೆನಾ? ಸೊ ನಿಮಗಿನ್ನೂ ಯಾವುದನ್ನ ಬೇರೆ ಮೆಷರ್ಮೆಂಟ್ಸ್ಗೆ ಯಾವುದನ್ನ ಕಟ್ಟಿಂಗ್ ಬೇಕು ಇತ್ತು ಅಂತಂದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ನನಗೆ ಹೇಳಿ ನೀವು. ಸೊ ದಟ್ ನಾನು ನಿಮಗೆ ಆ ಬ್ಲೌಸ್ ಯಾವ ಮೆಷರ್ಮೆಂಟ್ ಬೇಕೋ ಅದ್ರದ್ದು ಕಟ್ಟಿಂಗು ಸಹ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಈಸಿ ಆಗುತ್ತೆ ನನಗೆ. ಸೊ ನೀವು ಎಲ್ಲ ಟೈಪ್ ಆಫ್ ಬ್ಲೌಸದ್ದು ನಾನು ನಿಮಗೆ ನೀವು ಕಲಿಯೋದಕ್ಕೆ ನನ್ನಿಂದ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಟೈಪ್ಸ್ ಆಫ್ ಬ್ಲೌಸಸ್ ಅಂದರೆ ಇವಾಗ ಕಟೋರಿ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್ ಆ್ಯಂಡ್ ಎನಿ ಅದರ್ಸ್, ವಿಸಾಚಿ ಬ್ಲೌಸ್, ಆ ಥರದ್ದು ಪ್ರತಿಯೊಂದು ಟೈಪ್ ಆಫ್ ಬ್ಲೌಸಸ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಡಿಸೈನರ್ ಗೌನ್ಸ್ ಆ್ಯಂಡ್ ನಾರ್ಮಲ್ ಕುರ್ತೀಸ್ ಆ್ಯಂಡ್ ಪ್ಯಾಂಟ್ ಕಟ್ಟಿಂಗ್, ಎವ್ರಿಥಿಂಗ್ ಎಲ್ಲವುದು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೇನೆ. ಸೊ ಈಗ ಆಲ್ರೆಡಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾವ ರೀತಿ ಬಟ್ಟೆಗಳನ್ನ ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕೆಲವು ವಿಡಿಯೋಗಳು, ನೀವು ಅದನ್ನು ಸಹ ಹೋಗಿ ನೋಡ್ಬೋದು. ಸೊ ಇವತ್ತಿಂದ ನಾನು ಒಂದೊಂದೇ ಮೆಷರ್ಮೆಂಟ್ಸ್ದು ನಾನು ನಿಮಗೆ ವಿಡಿಯೋಸು ಹಾಕ್ಕೊಳ್ತಾ ಹೋಗ್ತೇನೆ. ಏನು ಹೇಳಿ ಬರ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಬ್ಲೌಸು ಹೊಲಿದಾಗ ಎಲ್ಲರಲ್ಲಿ ಕಂಪ್ಲೇಂಟ್ ಬರೋದೇನು ಅಂತಂದರೆ, ಈ ಪಾರ್ಟ್ ಇದೆಯಲ್ಲ ಈ ಜಾಗ ಲೂಸ್ ಬರುತ್ತೆ, ಅಥವಾ ಇಲ್ಲಿ ಬಟನ್ ಹಾಕೋಕ್ಕಾಗೋದಿಲ್ಲ, ಇಲ್ಲಿ ಕರೆಕ್ಟಾಗಿ ಕೂತ್ಕೊಳ್ತದಲ್ಲಿ ಇಲ್ಲಿ ಬಟನ್ ಹಾಕೋಕ್ಕಾಗೋದಿಲ್ಲ. ಇನ್ನೊಂದು ಇದೆಲ್ಲ ಸರಿ ಇದೆ ಅಂತಂದರೆ ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ ಶೋಲ್ಡರ್ ಫಾಲಿಂಗ್ ಬರುತ್ತೆ. ಶೋಲ್ಡರ್ ಫಾಲಿಂಗ್ ಇಲ್ಲಿ ತುಂಬ ಲೂಸ್ ಆಗಿಬಿಡುತ್ತೆ, ಈ ಜಾಗದಲ್ಲಿ ಈ ರೀತಿಯ ಕಂಪ್ಲೇಂಟ್ಸು ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ಹೇಳ್ತೀವಿ ನೋಡಿ. ನಾವು ಆರ್ಮ್ ಹೋಲು ಕರೆಕ್ಟಾಗಿ ತೊಗೋಬೇಕು. ಯಾವಾಗಲೂ ಆರ್ಮ್ ಹೋಲು ನಾವು ಏನು ತೊಗೊಳ್ತೀವಲ್ಲ ಅದು ಕರೆಕ್ಟಾಗಿ ಇತ್ತು ಅಂತಂದರೆ, ತುಂಬ ಲೂಸ್ ಆದರೂ ಆರ್ಮ್ ಹೋಲು ನಿಮಗೆ ಶೋಲ್ಡರ್ ಬೀಳುತ್ತೆ, ತುಂಬ ಟೈಟ್ ಆದ್ರೂ ಇದು ಹೇಳ್ಕೊಳತ್ತೆ ಈ ಕಡೆಗೆ. ಸೊ ಹಾಗಾಗಿ ಕರೆಕ್ಟ್ ಆರ್ಮ್ ಹೋಲ್ ಇರಬೇಕು, ಆರ್ಮ್ ಹೋಲ್ ಕರೆಕ್ಟಾಗಿ ಇರಬೇಕು. ಮತ್ತು ಈ ಭಾಗದ ಚೆಸ್ಟ್ ಮೆಷರ್ಮೆಂಟು ಕರೆಕ್ಟಾಗಿ ತೊಗೊಳ್ಬೇಕು ನಾವು, ಇದು ಕರೆಕ್ಟಾಗಿ. ಅದಷ್ಟೇ ಅಲ್ಲದೆ ಈ ಬಸ್ಟ್ ಹೈಟ್ ಏನಿರ್ತೀವಲ್ಲ, ಈ ಬಸ್ಟ್ ಹೈಟು ಕರೆಕ್ಟಾಗಿ ತೊಗೋಬೇಕು. ನಿಮಗೆ ಜಾಸ್ತಿ ಆಗೋಯ್ತು ಅಂತಂದರೆ ಡೆಫಿನೆಟಾಗಿ ಈ ಭಾಗದ ಬಟ್ಟೆ ಜಾಸ್ತಿ ಆಗುತ್ತೆ, ಅವಾಗ ಈ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಫಾಲ್ ಆಗಬಾರ್ದು ಅಂತಂದರೆ ಆರ್ಮ್ ಹೋಲ್ ಕರೆಕ್ಟಾಗಿರಬೇಕು, ಮತ್ತು ಈ ಚೆಸ್ಟ್ ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೋಬೇಕು ಟೈಟಾಗೆ, ಮತ್ತು ಈ ಹೈಟು ಕರೆಕ್ಟಾಗಿರಬೇಕು. ಇದಿಷ್ಟು ಮಾಡೋದ್ರಿಂದ ನಿಮಗೆ ಶೋಲ್ಡರು ಜಾರೋದನ್ನು ನೀವು ಅವಾಯ್ಡ್ ಮಾಡ್ಬೋದು, ಓಕೆನಾ? ಮತ್ತು ಚೆಸ್ಟ್ದು ಮೆಷರ್ಮೆಂಟ್, ಬಸ್ಟ್ದು ಮೆಷರ್ಮೆಂಟು, ವೇಸ್ಟ್ದು ಮೆಷರ್ಮೆಂಟು ಡಿಫ್ರೆನ್ಸಸ್ ನೋಡ್ಕೋಬೇಕು. ಫಸ್ಟ್ ನಾವು ಈ ಚೆಸ್ಟಿಂದ ಬಸ್ಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ಬಸ್ಟಿಂದ ವೇಸ್ಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಕೋಬೇಕು. ಕೆಲವರಿಗೆ ಅರ್ಧ ಇಂಚು ಡಿಫ್ರೆನ್ಸ್ ಇರುತ್ತೆ ಚೆಸ್ಟಿಂದ ಬಸ್ಟಿಗೆ, ಇನ್ನು ಕೆಲವರಿಗೆ 1 ಇಂಚು, 2 ಇಂಚಸ್ಸು, 3 to 4 ಇಂಚಸ್ವರೆಗೂ ಡಿಫ್ರೆನ್ಸ್ ಇರೋದು ನೋಡ್ಬೋದು ನಾವು. ಸೊ ಈ ಡಿಫ್ರೆನ್ಸ್ನ ನಾವು ಕರೆಕ್ಟಾಗಿ ನಾವು ಅದನ್ನು ಮೆಜರ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಟಕ್ಸ್ ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು. ಸೊ ಇಲ್ಲಿ ಟೈಟ್ ಬರಬೇಕು, ಇಲ್ಲಿ ಟೈಟ್ ಬರಬೇಕು, ಮಧ್ಯದಲ್ಲಿ ಮಾತ್ರ ಫ್ರೀ ಆಗಿರಬೇಕು ಬ್ಲೌಸು, ಆ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದು ಬರೋಂಥ ವಿಡಿಯೋಗಳೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿ ಪರ್ಫೆಕ್ಟ್ ಬ್ಲೌಸ್ ಡ್ರಾಫ್ಟ್ ಮಾಡೋ ರೀತಿ ಮತ್ತು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಇಷ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು. ಥ್ಯಾಂಕ್ ಯು.